ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ತುಂಬ ಸಲ ನನಗೆ ಬಂದಿರೋ ಒಂದು ಪ್ರಶ್ನೆನ ಈ ವಿಡಿಯೋ ಮುಖಾಂತರ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಏನಪ್ಪ ಇಲ್ಲಿ ಏನೋ ಬೆಣ್ಣೆ ತೋರಿಸ್ತಾ ಇದ್ದಾರೆ ಏನು ಅಂತ ಅನ್ಕೋತಾ ಇದ್ದೀರಾ? ತುಂಬ ಜನ ನನ್ನ ಮನೇಲಿ ಬಟರ್ ಏನಿಲ್ಲಿ ಸಿಗುತ್ತೆ ರೆಡಿ ಸ್ಟೋರ್ಸಲ್ಲಿ, ಅದರಿಂದ ನಾನು ಮಾಡ್ತೀನಿ ಅಂದಾಗ ಅದು ಹೇಗೆ ಮಾಡ್ತೀಯಾ ಶೇರ್ ಮಾಡು ಅಂತ ತುಂಬ ಸಲ ಕೇಳಿದ್ದೀರಾ. ಸೊ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾರೋ ಹಾಗೆ ನಾನು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಇದು ನಾನು ಕಾಸ್ಟ್ಕೋಯಿಂದ ತೊಗೊಂಡಿದ್ದ ಬಟರ್. ಇದು ಕ್ಯಾನಡಾದಲ್ಲಿರೋರಿಗೆ ಈ ಬ್ರ್ಯಾಂಡ್ ಅನ್ಸಾಲ್ಟೆಡ್ ಬಟರ್ ಈಸಿಯಾಗಿ ಸಿಗುತ್ತೆ. ಯು ಎಸ್ ಅಲ್ಲಿ ಯಾರೆಲ್ಲ ಇದ್ದೀರಾ ಅವರು ನೀವು ತೊಗೊಳ್ಳೋ ಹಾಗಿದ್ರೆ ಅನ್ಸಾಲ್ಟೆಡ್ ತೊಗೊಳ್ಳಿ, ಚೆಕ್ ಮಾಡಿಬಿಟ್ಟು. ಸೊ ಆ ಬಟರ್ನ ಫ್ರಿಜ್ಜಿಂದ ತೆಗೆದು ಒಂದು ಅರ್ಧ ಗಂಟೆಯಷ್ಟು ಹೊತ್ತು ಆಚೆ ಇಟ್ಟು ಆಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಲೋ ಫ್ಲೇಮ್ ಅಂದರೆ ತುಂಬಾ ಕಮ್ಮಿ 1 or 2 ಪಾಯಿಂಟ್ಸಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆದ ನಂತರ ಬೀಟಲ್ ಲೀಫ್ ಅಂದರೆ ವಿಳೆದೆಲೆ ಇಲ್ಲ ಅಂದರೆ ನೀವು ಈ ಲವಂಗ ಇದೆಯಲ್ಲ, ಕ್ಲೋವ್ಸ್, ಅದನ್ನು ಬೇಕಾದರೂ ಉಪಯೋಗಿಸಿ ಲಾಸ್ಟಲ್ಲಿ ಅಂದರೆ ಈ ರೀತಿ ಟ್ರಾನ್ಸ್ಪರೆಂಟ್ ಆದ ನಂತರ ಈ ವಿಳೆದೆಲೆ ಅಥವಾ ಈ ಲವಂಗನ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಈ ರೀತಿ ಬ್ಯೂಟಿಫುಲ್ಲಾಗಿ ಫಾರ್ಮ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡಿಕೊಂಡ್ರೆ ಘಮಘಮಿಸೋ ತುಪ್ಪ ರೆಡಿ ಆಗುತ್ತೆ. ತುಂಬಾ ಯಮ್ಮಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ. ತುಪ್ಪ ಮಾಡುವಾಗ ತುಂಬಾ ಕಾನ್ಸ್ಟೆಂಟಾಗಿ ಆ ಬಟರ್ ಏನಿದೆ ಅದನ್ನು ಸ್ಟಿರ್ ಮಾಡ್ತಾ ಇರಬೇಕು. ತುಪ್ಪ ಮಾಡೋದಕ್ಕೆ ತುಂಬಾ ಮೆಥಡ್ಸ್ ಇದೆ. ಅದರಲ್ಲಿ ನಾನು ಫಾಲೋ ಮಾಡೋ ಅಂಥ ಸಿಂಪಲ್ ಮೆಥಡ್ ಬಂದುಬಿಟ್ಟು ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಮಾಡಿದ್ರಿ, ಹೇಗೆ ಬಂತು ಅಂತ ಹೇಳಿಬಿಟ್ಟು ಶೇರ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ರಿ, ಏನೇ ನಿಮ್ಮ ಕ್ವೆಶ್ಚನ್ಸಲ್ಲಿ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆಸೇಜ್ ಮಾಡ್ಬೋದು. ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ನಾನು ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.